ಕಿಣಯೆ ಗ್ರಾಮ ಪಂಚಾಯತಿ ಪಿಡಿಒ ನಾಗೇಂದ್ರ ಪತ್ತಾರರ ಮೇಲೆ ದರ್ಪ ಮೆರೆದಿದ್ದ. ಮರಾಠಿಯಲ್ಲೇ ಮಾತನಾಡಬೇಕು ಅಂತ ದರ್ಪ ತೋರಿದ್ದ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಾಡಿ ಜೈಲು ಕೂಡ ಪಾಲಾಗಿದ್ದ. ಜೈಲಿನಿಂದ ಹೊರಬರ್ತಾ ಇದ್ದಂತೆ ಎಂಇಎಸ್ ಪುಂಡರಿಂದ ಸನ್ಮಾನ ಮಾಡಲಾಗಿದೆ. ಏನ್ ವಿಐಪಿ ಆಚೆ ಬಂದಿದ್ದಾರೆ ಅಂತ ಸನ್ಮಾನವನ್ನ ಮಾಡಿದ್ದಾರೆ. ನಾಡದ್ರೋಹಿ ಎಂಇಎಸ್ ಮುಖಂಡರಿಂದ ಪ್ರಚೋದನಾತ್ಮಕ ನಡೆ. ಬೆಳಗಾವಿಯ ಕಿಣಯೆ ತಿಪ್ಪಣ್ಣ ಡೋಕ್ರಿಗೆ ಸನ್ಮಾನವನ್ನ ಮಾಡಲಾಗಿರುವಂಥದ್ದು. ಎಂಇಎಸ್ ಪುಂಡ ಶುಭಂ ಶೇಳ್ಕೆಯಿಂದ ಡೋಕ್ರಿಗೆ ಸನ್ಮಾನ ಮಾಡಲಾಗಿದೆ. ಹಿಂದೆ ಕನ್ನಡ ಪರ ಹೋರಾಟಗಾರರು ನಾಲಾಯಕ್ ಅಂತ ಹೇಳಿದ್ದಂತಹ ಶುಭಂ ಏನೋ ಗನಂದಾರಿ ಕೆಲಸ ಮಾಡಿಕೊಂಡು ಜೈಲಿನಿಂದ ಆಚೆ ಬಂದಿದ್ದಾನೆ ಅಂತ ಹೇಳಿ ಮುಸುಡಿಗೆ ಸನ್ಮಾನ ಬೇರೆ ಮಾಡಿದ್ದಾರೆ. ಮರಾಠಿಯಲ್ಲೇ ಮಾತನಾಡಬೇಕು ಅಂತ ದರ್ಪ ತೋರಿದ್ದ ಕನ್ನಡಿಗರ ಮೇಲೆ ನಾವು ಕೂಡ ದರ್ಪ ತೋರ್ಬಲ್ಲೆವು ಅಂತ ಹೇಳಿ ಜೈಲಿಗೆ ಕಳಿಸಿದ್ವಿ. ಇದೀಗ ಜೈಲಿಂದ ಆಚೆ ಬಂದ ನಂತರ ನೋಡಿ ಮೂತಿ ನೋಡಿ ಯಾವ ತರ ಇದೆ, ಆ ಮೂತಿಗೆ ಸನ್ಮಾನ ಕೂಡ ಮಾಡಲಾಗಿದೆ. ಅದು ಕೂಡ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕ ಬಂದ್ ಆಗ್ತಾ ಇದೆ. ಕರ್ನಾಟಕ ಬಂದ್ ಆಗುವಂತಹ ಸಂದರ್ಭದಲ್ಲೇ ಈ ರೀತಿಯಾದಂತಹ ಪುಂಡಾಟಿಕೆ ಎಂಇಎಸ್ ಮಾಡಿರುವಂಥದ್ದು ನೋಡಿ. ಇನ್ನೊಂದು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾದಂತಹ ವರ್ತನೆಯನ್ನ ತೋರಿದ್ದ ಆತ ಅನ್ನೋದನ್ನ. ಕನ್ನಡ ಮಾತಾಡಿಲ್ಲ, ಕರ್ನಾಟಕದಲ್ಲಿ ನೀ ಕನ್ನಡ ಮಾತಾಡಿ, ನೀ ಕನ್ನಡ ಮಾತಾಡಿ, ನೀ ಕನ್ನಡ ಮಾತಾಡಿಲ್ಲ ಮತ್ತೆ मत नी कन्नಡ मध्ये कन्नडದ कन्नಡ ಮಾತಾಡಿ ನೀನು त्या मजा समस्या गावच्या सोडतला नी अर्जी ಕೊಡ अर्जी ಕೊಡದ ನೋಡ್ತೀನಿ ನಾನು कुठले अर्जी ಕೊಡು दूतू हे समय उद्या केलं ते काम का संभाचे नंतर कान पडत का इकडे बघ फिरूला सांगतो तू का इव्रदेना अर्जी तू फशीगे अर्जी तू ಅಂತ ವಿಚಾರ ಮಾಡಿ ನಾನು ಗಾತ್ ಪಾನಿ आहे नी ಕೊಡು ಬಂದೆ नी ಕೊಡು ಬಂದೆ नी ಕೊಡು ಬಂದೆ नी ಕೊಡು ಬಂದೆ ಕನ್ನಡ हे संभाजे ನೋಡಿ ಯಾವ ರೀತಿಯಾಗಿ ನಾಲಾಯಕ್ ಯಾವ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ ಅಂತ ಹೇಳಿ ಅಧಿಕಾರಿಗಳ ಮೇಲೆ ದರ್ಪ ಮೆರೆದಿದ್ದಾನೆ. ಈ ಹಿಂದೆ ಆಗಿರುವಂತಹ ಘಟನೆ ಅದು. ಸೊ ಇವತ್ತು ಜೈಲಿನಿಂದ ಆಚೆ ಬರ್ತಾ ಇದ್ದಂತೆ ಎಂಇಎಸ್ನ ನಾಯಕರು ಆತನಿಗೆ ಸನ್ಮಾನ ಮಾಡಿ ಹೂ ಹಾಕಿ ಶಾಲ್ ಹಾಕಿ ಆತನನ್ನ ಸನ್ಮಾನ ಮಾಡಿದ್ದಾರೆ. ಈ ಕರ್ನಾಟಕದಲ್ಲಿ ಇದೀಗ ಒಂದು ಕಡೆ ಬಂದ್ ನಡೀತಾ ಇದೆ. ಈ ಸಂದರ್ಭದಲ್ಲಿಯೇ ಈ ರೀತಿಯಾದಂತಹ ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ. ಎಂಇಎಸ್ಗೆ ಪಾಠ ಕಲಿಸೋರು ಯಾರು ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸೊ ಹಾಗಾಗಿ ಎಂಇಎಸ್ ಅನ್ನ ಬ್ಯಾನ್ ಮಾಡಬೇಕು, ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಕರ್ನಾಟಕ ಬಂದ್ ಮಾಡಿ ಆಕ್ರೋಶವನ್ನ ಕೂಡ ಇದೀಗ ವ್ಯಕ್ತಪಡಿಸಲಾಗ್ತಾ ಇದೆ. ಪಿಡಿಒ ಮೇಲೆ ಅದು ಕೂಡ ದರ್ಪ ಮೆರೆದಿದ್ದ ಮರಾಠಿ ಪುಂಡನಿಗೆ ಇದೀಗ ಎಂಇಎಸ್ ಸನ್ಮಾನ ಮಾಡಿದೆ. ಪಾಪ ಪಿಡಿಒ ಅಧಿಕಾರಿಗಳು ನಮ್ಮ ರಾಜ್ಯದವರು ಕರ್ನಾಟಕವನ್ನ ಉಳಿಸುವಂತಹ ಕೆಲಸವನ್ನ ಮಾಡಿದ್ರು. ಪಿಡಿಒ ಅಧಿಕಾರಿಗಳು ಕನ್ನಡದಲ್ಲಿಯೇ ಮಾತನಾಡು, ನೀನು ನಾವಿರೋದು ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಮಾತಾಡು, ನಿಂದ ಏನೇ ಕೆಲಸಗಳು ಕಾರ್ಯಗಳು ಆಗಬೇಕಾ ಕನ್ನಡದಲ್ಲಿ ಮಾತನಾಡು, ಕನ್ನಡದಲ್ಲಿ ಕೇಳು, ಏನ್ ಕೆಲಸ ಆಗಿಲ್ಲ ಅದು ನಾವು ಮಾಡ್ಕೊಡ್ತೀವಿ ಅಂತ ಹೇಳಿ ಮಾತನಾಡಿದ್ರು. ಈ ಹಿಂದೆ ಎಂಇಎಸ್ ಸನ್ಮಾನ ಈಗ ಮಾಡ್ತಾ ಇದೆ. ಕಿಣಯೆ ಗ್ರಾಮ ಪಂಚಾಯತಿ ಪಿಡಿಒ ನಾಗೇಂದ್ರ ಪತ್ತಾರರ ಮೇಲೆ ದರ್ಪವನ್ನ ಮೆರೆದಿದ್ದಂತಹ ವ್ಯಕ್ತಿ ಮರಾಠಿಯಲ್ಲೇ ಮಾತನಾಡಬೇಕು ಅಂತ ಹೇಳಿ ದರ್ಪ. ಇದೇನು ಹೊಸದೇನಲ್ಲ ನಮ್ಮ ಕರ್ನಾಟಕದ ಜನತೆಗೆ. ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದ್ದಾವೆ. ಸೊ ಮರಾಠಿಯಲ್ಲೇ ಮಾತನಾಡ್ಬೇಕು, ಯಾಕೆ ಮಾತಾಡಬೇಕು? ನಿಮ್ಮ ಮನೇಲಿ ನಿನ್ನ ಭಾಷೆ ನೀನು ಮಾತನಾಡ್ಕೊ, ನಿನ್ನನ್ನು ಯಾರು ತಡಿತಾರೆ? ನಿನ್ನನ್ನು ಅವಾಗ ಬಂದು ಪ್ರಶ್ನೆ ಮಾಡಿದ್ರೆ ನೀನು ಅವಾಗ ನೀವು ಬೇರೆಯವ್ರನ್ನ ಪ್ರಶ್ನೆ ಮಾಡುವ ಅಂತಹ ಯೋಗ್ಯತೆ ಯೋಗ ಎಲ್ಲವೂ ಕೂಡ ಇರುತ್ತೆ. ಒಂದು ಕಚೇರಿಗೆ ಬಂದು ಅದು ಕೂಡ ಪಿಡಿಒ ಅಧಿಕಾರಿಗಳ ಮೇಲೆ ಕನ್ನಡ ಮಾತನಾಡಬೇಡ ಅಂತಂತಂದ್ರೆ ಯಾರು ಸಹಿಸ್ತಾರೆ? ಇದು ಕರ್ನಾಟಕ. ಮರ್ಯಾದೆಯಿಂದ ನೀನು ಕನ್ನಡ ಕಲ್ತು ನೀನು ಕನ್ನಡ ಮಾತಾಡು, ಇಲ್ವಾ ಬಾಯಿ ಮುಚ್ಕೊಂಡು ಮನೇಲಿ ಬಿದ್ದಿರ್ಬೇಕು ಅಷ್ಟೇ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪದ ಅಡಿ ಜೈಲ್ ಕೂಡ ಸೇರಿದ್ದ. ಜೈಲಿನಿಂದ ಹೊರ ಬರ್ತಾ ಇದ್ದಂತೆ ಎಂಇಎಸ್ ಪುಂಡನಿಗೆ ಇದೀಗ ಸನ್ಮಾನ ಕೂಡ ಮಾಡಲಾಗಿದೆ. ಎಂಇಎಸ್ ಪುಂಡನೇ ಆಯ್ತಾ, ಎಂಇಎಸ್ ರಿಂದ ಇದೀಗ ಸನ್ಮಾನ ಆಗಿರುವಂಥದ್ದು. ನಾಡದ್ರೋಹಿ ಎಂಇಎಸ್ ಮುಖಂಡರಿಂದ ಪ್ರಚೋದನಾತ್ಮಕ ನಡೆ. ಈ ನಡೆಯನ್ನ ನಮ್ಮ ಕರ್ನಾಟಕ ಕನ್ನಡದವರು ಖಂಡಿಸ್ತಾ ಇದ್ದಾರೆ.
ಎಸ್, ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ರಾಜೇಶ್ ಹೂಗಾರ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ರಾಜೇಶ್, ಒಬ್ಬ PDO ಅಧಿಕಾರಿಗಳ ಮೇಲೆ ದರ್ಪ ಮೆರೆದಿದ್ದಂತಹ ಈತನಿಗೆ ಸನ್ಮಾನ ಬೇರೆ ಕೇಡು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಮೆ, ಏನಂತಂದ್ರೆ ಪಿಡಿಒ ಮೇಲೆ ಏನು ಮರಾಠಿ ಪುಂಡ ಏನು ದರ್ಪಣ ಮೆರೆದಿರ್ತಾನೆ. ನಂತರ ಈ ಕುರಿತಾಗಿ ಕನ್ನಡ ಪರ ಹೋರಾಟಗಾರರು ಒಂದು ರೀತಿಯಲ್ಲಿ ಚಕಾರನೆ ಎತ್ತಂತ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಪಡೆದು ಜೈಲಿಗೆ ಇಟ್ಟಿರ್ತಾರೆ. ಆದ್ರೆ ಇಂದು ಏನು ಆತ ಜೈಲಿಂದ ಬಿಡುಗಡೆ ಆದ ತಕ್ಷಣನೇ ಆತನನ್ನ ಏನು MES ಮುಖಂಡರು ಕರೆದು ಸನ್ಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ. ಇಂದು ಏನು ಮರಾಠಿಗರು ಏನು ಕನ್ನಡಿಗರ ಮೇಲೆ ಹಲ್ಲೆ ನಡೆಸಕತ್ತಂತ ವಿಷಯ ಸಂಬಂಧಪಟ್ಟಂತೆ ಇವತ್ತು ಕರ್ನಾಟಕಕ್ಕೆ ಬಂದ್ ಮಾಡ್ಲಿಕ್ಕೆ ಈಗಾಗಲೇ ಕರೆಯನ್ನ ಕೊಟ್ಟು ಹಲವಾರು ಕಡೆ ಪ್ರತಿಭಟನೆ ಕೂಡ ಆಗಿದಾವೆ. ಆದ್ರೆ ಈ ಘಟನೆ ನೋಡಿದ ಇದ್ರೆ ಒಂದು ರೀತಿಯಲ್ಲಿ ಉದ್ದಟನ ತೋರಿಸ್ತಾ ಇದ್ರೆ ಅನ್ನೋ ನಿಟ್ಟಿನಲ್ಲಿ MES ಮುಖಂಡರು ಮಾಡ್ತಾ ಹೊರಟಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ಏನು ತಿಪ್ಪಣ್ಣ ಡೋಕ್ರಿಗೆ ಸನ್ಮಾನ ಮಾಡುವ ಮೂಲಕ ಮತ್ತೆ ಕನ್ನಡಿಗರನ್ನ ಕೇಳಿಸುವಂತ ಕೆಲಸವನ್ನ ಏನು MES ಮುಖಂಡರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ರಮ್ಯಾ. ಓಕೆ, ಇದು ಯಾವಾಗ ಆಗಿರೋದು ಸನ್ಮಾನ? ಯಾವತ್ತು ರಿಲೀಸ್ ಆಗಿದ್ದ ಆತ? ಈಗ ಕರ್ನಾಟಕ ಬಂದಿದೆ, ಬೇಕು ಅಂತ ಕೆಣಕುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದೆಯಾ MES? ಏನ್ ಕತೆ? ಹೌದು ರಮ್ಯಾ, ಏನಂತಂದ್ರೆ ಇದು ಕನ್ನಡಿಗರನ್ನ ಕೇಳಿಸುವಂತಾನೆ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿನ್ನೆ ತಾನೇ ಆತ ರಿಲೀಸ್ ಆಗಿದ್ದು, ಜೈಲಿಂದ ರಿಲೀಸ್ ಆದ ತಕ್ಷಣನೇ ಆತನನ್ನ MES ಮುಖಂಡರು ಆತನ ಮನೆಗೆ ಹೋಗಿ ಸನ್ಮಾನ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಆತ ಏನು ಅಂತಂದ್ರೆ PDO ಅವ್ರಿಗೆ ಧಮಕಿಯನ್ನು ಹಾಕಿರುವಂತದ್ದು, ಏನೋ ಮರಾಠಿಯಲ್ಲೇ ದಾಖಲಾತಿಯನ್ನು ಕೊಡಬೇಕು, ನೀನು ಕೂಡ ಮರಾಠಿಯಲ್ಲೇ ಮಾತಾಡ್ಬೇಕು ಹಿನ್ನೆಲೆಯಲ್ಲಿ ಸಾಕಷ್ಟು ಒತ್ತಡವನ್ನು ಹಾಕಿ ಧಮಕಿಯನ್ನು ಹಾಕಿರ್ತಾನೆ. ಈ ನಿಟ್ಟಿನಲ್ಲಿ ಈ ಕುರಿತಾಗಿ PDO ಒಂದು ದೂರನ್ನ ದಾಖಲೆ ಹಿನ್ನೆಲೆಯಲ್ಲಿ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಹೋಗಿ ಏನು ಪೊಲೀಸರಿಗೆ ದೂರನ್ನು ನೀಡಿದ ಸಂದರ್ಭದಲ್ಲಿ ಆತನನ್ನ ವಶಕ್ಕೆ ಪಡೆದಿರುತ್ತಾರೆ. ತದನಂತರ ಏನು ನಿನ್ನೆ ರಿಲೀಸ್ ಆದ ತಕ್ಷಣ ಈತನನ್ನ ಏನು ಮನೆಗೆ ಹೋಗಿ MES ಮುಖಂಡರು ಸನ್ಮಾನ ಮಾಡಿ ಕನ್ನಡಿಗರನ್ನ ಮತ್ತಷ್ಟು ಕೆರಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಪದೇ ಆಗ್ತಾ ಇರೋದು ಕೂಡ ಬೆಳಗಾವಿಯಲ್ಲಿ ಸಾಕಷ್ಟು ಒಂದ್ ರೀತಿಯಲ್ಲಿ ಕನ್ನಡಿಗರೇ ಅವಮಾನ ಮಾಡಿದಂತಾಗಿದೆ. ಆದ್ರೆ ಪೊಲೀಸರು ಯಾಕೆ ಈ MES ಮುಖಂಡರನ್ನ ಏನು ಹತ್ತಿಕ್ಕುವ ಕೆಲಸ ಮಾಡ್ತಾ ಇಲ್ವಾ? ರಾಜ್ಯ ಸರ್ಕಾರ ಪೊಲೀಸರಿಗೆ ಈ ತರ ಒಂದು ಏನು ಅವ್ರಿಗೆ ಯಾವ ಪ್ರಿಯಾಣ ಕೊಟ್ಟಿಲ್ವಾ ಅನ್ನೋ ಕೂಡ ಸಾರ್ವಜನಿಕ ವಲಯ, ಅದು ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಕೇಳು ಬರ್ತಾ ಇದೆ. ಯಾಕೆ MES ಅವ್ರನ್ನ ಇಷ್ಟು ಬಾಲ ಬೀಸಲಿಕ್ಕೆ ಹೋಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು ರಮ್ಯ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈ ಹಿಂದೆ ಕನ್ನಡ ಪರ ಹೋರಾಟಗಾರರು ನಾಲಾಯಕ್ ಅಂತ ಹೇಳಿದಂತಹ ವ್ಯಕ್ತಿಗೆ MES ಒಂದು ಕಡೆ ಸನ್ಮಾನ ಮಾಡಿ ಬಾರಪ್ಪ ಗನಂದಾರಿ ಕೆಲಸ ಮಾಡಿದ್ಯಾ, ಇನ್ನೂ ಕೂಡ ಇನ್ನೊಂದಷ್ಟು ಗನಂದಾರಿ ಕೆಲಸಗಳನ್ನ ಮಾಡು, ಇನ್ನೊಂದಷ್ಟು ಸನ್ಮಾನ ಮಾಡಿ ಕರ್ನಾಟಕದವರು ಜೈಲಿಗೆ ಕಳಿಸ್ತಾರೆ ಅಂತ ಹೇಳಿ ವರ್ತಿಸ್ತಾ ಇದ್ದಾರೆ ಅಂತ ಕಾಣಿಸ್ತಾ ಇದೆ. ಸತತ 2 ಗಂಟೆಯಿಂದಲೂ ಕೂಡ ಬಸ್ನಲ್ಲೇ ಕುಳಿತಿದ್ದಾರೆ ವಾಟಾಳ್ ನಾಗರಾಜ್. ಫ್ರೀಡಂ ಪಾರ್ಕ್ನಲ್ಲಿ ಬಸ್ನಿಂದ ಕೆಳಗೆ ಇಳಿತಾ ಇಲ್ಲ ವಾಟಾಳ್ ನಾಗರಾಜ್ ಅವರು. ಯಾವುದೇ ಕಾರಣಕ್ಕೂ ನಾನು ಕೆಳಗೆ ಇಳಿಯೋದಿಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕನ್ನಡ ಹೋರಾಟಗಾರರು ಭಾರಿ ಹೈ ಡ್ರಾಮಾವನ್ನೇ ಮಾಡ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಹಠ ನೋಡಿ ಪಾಪ ಪೊಲೀಸರೇ ಬೇಸತ್ತು ಹೋಗ್ಬಿಟ್ಟಿದ್ದಾರೆ.